ಉನ್ನತನೇ ಸ್ತೋತ್ರ, ಮಹೋನ್ನತನೇ ಸ್ತೋತ್ರ, ಪರಮಾತ್ಮನೇ ಸ್ತೋತ್ರ. ಎಲ್ಲರೂ ಬಾಯಿಗಳನ್ನು ತೆಗೆದು ಪರಮಾತ್ಮನೇ ನಮಗೋಸ್ಕರ ನರಹವತಾರವೆತ್ತಿ ವಾಕ್ಯ ಸ್ವರೂಪನಾಗಿ ಕ್ರಿಸ್ತನ ಮೂಲಕ ಈ ಜಗತ್ತಿಗೆ ಬಂದವನೇ ಸ್ತೋತ್ರ. ಎಲ್ಲರೂ ದೇವರನ್ನು ಘನಪಡಿಸೋಣ. ನಾವು ಕೀರ್ತನೆ ಓದಿಕೊಳ್ಳೋಣ. ಎಷ್ಟನೇ ಕೀರ್ತನೆ? ಓದು. ಮಕ್ಕಳಿದ್ರೆ ಸ್ವಲ್ಪ ಹಿಂದುಗಡೆ ಆಡಿಸ್ರಿ, ನೋಡ್ಕೊಡ್ರಿ. ನಮ್ಮ ಸತ್ಯವೇದ ಭಾಗವನ್ನು ತೆರೆದು ಕೀರ್ತನೆ ಓದಿ. ನಮ್ಮ ಮಧ್ಯದಲ್ಲಿ ಬ್ಯಾಂಕ್ ಶಂಕರ ಬಂದು ಕೀರ್ತನೆ ಓದಿ 132ನೇ ಕೀರ್ತನೆ. 132 ನಮ್ಮ ಸತ್ಯವೇದ ಭಾಗವನ್ನು ತೆರೆದು 132. ಸ್ತೋತ್ರ. ನಾವೆಲ್ಲರೂ ಸತ್ಯವೇದ ಭಾಗವನ್ನು ತೆರೆದವರಾಗಿ ಕೀರ್ತನೆ 132ನೇ ಕೀರ್ತನೆ ಓದಿಕೊಳ್ಳೋಣ. ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೋ. ಯಾಕೋಬರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಅರಿಕೆ ಮಾಡಿಕೊಂಡನಲ್ಲ. ಇಗೋ, ಅದು ಎಫ್ರಾತದಲ್ಲಿ ಇರುತ್ತದೆಂದು ಕೇಳಿದೆವು. ಯಾಹರ್ ಮೈದಾನದಲ್ಲಿ ನಮಗೆ ಸಿಕ್ಕಿತು. ಬನ್ನಿರಿ, ಆತನ ಮಂದಿರಕ್ಕೆ ಹೋಗಿ ಆತನ ಪಾದದ ಪೀಠದ ಮುಂದೆ ಅಡ್ಡ ಬೀಳೋಣ. ಯೆಹೋವನೇ, ಎದ್ದು ನಿನ್ನ ಪ್ರತಾಪಯುಕ್ತವಾದ ಮಂಜೂಷದೊಡನೆ ನಿನ್ನ ವಾಸಸ್ಥಾನದಲ್ಲಿ ಸೇರೋಣವಾಗಲಿ. ನಿನ್ನ ಯಾಜಕರು ನೀತಿ ಎಂಬ ವಸ್ತ್ರವನ್ನು ಹೊದ್ದುಕೊಳ್ಳಲಿ. ನಿನ್ನ ಭಕ್ತರು ಉತ್ಸಾಹ ಧ್ವನಿ ಮಾಡಲಿ. ನಿನ್ನ ಸೇವಕನಾದ ದಾವೀದನನ್ನು ನೆನಪು ಮಾಡಿಕೊಡು. ನಿನ್ನ ಅಭಿಷಕ್ತನನ್ನು ತಳ್ಳಬೇಡ. ಏರ್ಪಾಟ್ ಮಾಡುವ ತನಕ ನಾನು ನಿದ್ದೆ ಮಾಡುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ, ಮಂಚ ಹತ್ತುವುದಿಲ್ಲ, ನಾನು ಊಟ ಮಾಡುವುದಿಲ್ಲ ಎಂಬುದಾಗಿ ತೀರ್ಮಾನ ಮಾಡುತ್ತಾನೆ. ಇಲ್ಲಿರುವಂಥ ಪ್ರತಿಯೊಬ್ಬರು ನಾವೆಲ್ಲರೂ ದೇವರಿಗಾಗಿ ವಾಸಸ್ಥಳವಾಗಿರಬೇಕು. ಆತನಿಗಾಗಿ ನಾವು ಬದುಕುತ್ತೇವೆಂದು ತೀರ್ಮಾನ ಮಾಡಿಕೊಳ್ಳಬೇಕು. ಹಲ್ಲೆಲೂಯ, ಸ್ತೋತ್ರವಾಗಲಿ. ಕರ್ತನೇ, ನಿಮಗೆ ಮಹಿಮೆಯಾಗಲಿ ಸ್ವಾಮಿ. ಪರಿಶುದ್ಧ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಉನ್ನತವಾದಂಥ ದೇವರೇ, ನಾವು ನಿನಗಾಗಿ ಜೀವಿಸಬೇಕು. ನಿನಗಾಗಿ ನಾವು ಆಲಯವನ್ನು ಕಟ್ಟಬೇಕು. ನಿನಗಾಗಿ ನಾವು ಪರಿಶುದ್ಧ ಜನರಾಗಬೇಕು. ನಿನ್ನ ಪ್ರಸನ್ನತೆ ಎದುರು ನೋಡಬೇಕು. ಆರಿಸಿಕೊಂಡಿದೆಯಾ? ನಿಮಗೆ ಮಹಿಮೆಯಾಗಲಿ. ಹಲ್ಲೆಲೂಯ, ಸ್ತೋತ್ರ. ಕರ್ತನೇ, ನಿನಗೆ ಮಹಿಮೆಯಾಗಲಿ ಸ್ವಾಮಿ. ಉನ್ನತವಾದ ದೇವರೇ, ನಿನಗೆ ಮಹಿಮೆಯಾಗಲಿ. ರಾಜ್ಯಾಧಿಕಾರ ವಹಿಸಿದವರೇ, ನಿನಗೆ ಸ್ತೋತ್ರ. ಇರುವಾತನೇ ಸ್ತೋತ್ರ. ಹಲ್ಲೆಲೂಯ. ಸರ್ವಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ಪವಿತ್ರ ಆತ್ಮನೇ ಸ್ತೋತ್ರ ಸ್ವಾಮಿ. ರಾಜನಾದ ದೇವರೇ, ಉನ್ನತ ದೇವರೇ, ನನ್ನೇಸು ರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಉನ್ನತ ದೇವನೇ, ನನ್ನೇಸು ರಾಜನೇ, ನಿನ್ನ
ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ ರೂಪಾಂತರಗೊಳಿಸಯ್ಯ ಮಹಿಮೆಯ ಕರ್ತನೇ ನಿನ್ಮುಖ ಪಾವತಿ ಮಾತರಿಸು ನನ್ನನು ಓ ನಿನ್ಮುಖ ಪಾವತಿ ಮಾರ್ಪಡಿಸಿ ನನ್ನನು ಮಾರ್ಪಡಿಸು ನನ್ನನು ಹಗಲೆಲ್ಲ ಹಿರಳೆಲ್ಲ ಹೃದಯ ನಿನಗಾಗಿ ನಡೆಯುತ್ತಿದೆ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನುಡಿಯುತ್ತಿದೆ ಹಿರಳೆಲ್ಲ ಹೃದಯ ನಿನಗಾಗಿ ನಡೆಯುತ್ತಿದೆ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ ಉನ್ನತ ದೇವನೇ ಉನ್ನತ ದೇವನೇ ನನ್ನೇಸು ರಾಜನೇ ಓ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ಹರ್ಷದ ವನದಲ್ಲಿ ಎಡಬಿಡದೆ ಮೊಳಗುವೆ ಹರ್ಷದ ವನದಲ್ಲಿ ಓ ಎಡಬಿಡದೆ ಮೊಳಗುವೆ ಸ್ತುತಿಸಿ ಸ್ತುತಿಸಿ ನೆಲೆಯುವೆ ಪರಿಶುದ್ಧನಾಗುವೆ ಪರಿಶುದ್ಧನಾಗುವೆ ಓ ಸ್ತುತಿಸಿ ನೆಲೆಯುವೆ ಆಮೆನ್ ಪರಿಶುದ್ಧನಾಗುವೆ ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ತಿಳಿಯುತ್ತಿದೆ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ತಿಳಿಯುತ್ತಿದೆ ಆಮೆನ್ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ ಉನ್ನತ ದೇವನೇ ನಲ್ಲೇಸು ರಾಜನೇ ನಿನ್ನಯ ಪ್ರೀತಿಯ ಹೃದಯ ಬಯಸಿದೆ ನನ್ನ ಹೃದಯ ಬಯಸಿದೆ ನನ್ನ ಹೃದಯ ಬಯಸಿದೆ ನಿನ್ನ ಪ್ರೀತಿ ಹರಡಲಿ ಹಳ್ಳಿ ಹಾಗೆ ಹಳ್ಳಿಯ ಹಾಗೆ ಕರ್ತನೇ ಪ್ರೀತಿ ಹರಡಲಿ ಹಳ್ಳಿಯ ಹಾಗೆ ಹಳ್ಳಿಯ ಹಾಗೆ ಓ ಮಾಡಿದ ಮಲಗುವೆ ಅದುವಾಗಿ ಕರ್ತನೇ ಮಧುವಾಗಿ ಕಾತನೆ ಓ ಮಡಲಲ್ಲಿ ಮಲಗುವೆ ನಿಮಗೆ ಸ್ತೋತ್ರ ಕರ್ತನೇ ಮಧುವಾಗಿ ಕಾತನೆ ಓ ಹಗಲೆಲ್ಲ ಇರುಳೆಲ್ಲ ಅದಾಗಿ ಹಿಡಿಯುತ್ತಿದೆ ಆಮೆನ್ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ ಓ ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಹಿಡಿಯುತ್ತಿದೆ ಓ ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ ಉನ್ನತ ದೇವನೇ ನನ್ನೇಸು ರಾಜನೇ
ರಾಜನೇ ಸ್ತೋತ್ರ ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹೌದು ನನ್ನ ಪ್ರಿಯ ದೇವರು, ನಿನ್ನಯ ಪ್ರೀತಿಯ ನನ್ನ ಹೃದಯ ಬಯಸಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಬಿಡಿಯುತ್ತೆ. ಎಲ್ಲರೂ ಸೇರಾಡಲ್ಲ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹೌದು ಪ್ರಿಯ ದೇವ ಜನರೇ, ಆತನ ಹಗಲೆಲ್ಲ ಇರುಳೆಲ್ಲ ಆತನವನ್ನು ನುಡಿಬೇಕಾಗಿದೆ, ಆತನವನ್ನು ಸ್ತುತಿಸಬೇಕಾಗಿದೆ, ಆತನ ನಾಮವನ್ನು ಘನಪಡಿಸುವಂತ ಮಕ್ಕಳಾಗಿರಬೇಕಾಗಿದೆ. ದೇವರನ್ನು ಸ್ತುತಿಸುವಾಗ, ದೇವರನ್ನು ಕೊಂಡಾಡುವಾಗ, ದೇವರ ನಾಮನ ಘನಪಡಿಸುವಾಗ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರಲಿಕ್ಕೆ ಶಕ್ತನಾಗಿರ್ತಾನೆ. ಹಾಲೆಲೂಯಾ. ಎಲ್ಲ ನಮ್ಮ ಬಾಯಿಗಳನ್ನು ತೆಗೆದು ದೇವರನ್ನು ಸ್ತುತಿಸೋಣ, ದೇವರ ನಾಮನ ಘನಪಡಿಸೋಣ, ಆತನನ್ನು ಸ್ತುತಿಸೋಣ, ಆತನನ್ನು ಕೂಗಿಕೊಳ್ಳೋಣ, ಆತನ ಸಿಲುಬೆಯನ್ನು ದೃಷ್ಟಿಸಿ ನೋಡೋಣ ನಾವೆಲ್ಲರೂ ಸೇರಿ. ಪ್ರಿಯ ದೇವ ಜನರೇ, ಆತ ನಮ್ಮ ಮಧ್ಯದಲ್ಲಿದ್ದಾನೆ, ಆತ ನಮ್ಮ ಕಾಯುವ ಕುರುಬನಾಗಿದ್ದಾನೆ, ಆತ ನಮ್ಮ ನಡೆಸುವಂತ ದೇವರಾಗಿದ್ದಾನೆ, ಆತನ ಪರಿಶುದ್ಧಾತ್ಮನಾಗಿದ್ದಾನೆ, ಆತನ ಪವಿತ್ರಾತ್ಮನಾಗಿದ್ದಾನೆ, ಯೆಹೋವ ಈರಾಗಿದ್ದಾನೆ, ಯೆಹೋವ ಎಲ್ಸೆಡಾಗಿದ್ದಾನೆ. ದೇವ ಪರಿಶುದ್ಧಾತ್ಮನ ಶಕ್ತಿಯಿಂದಲೂ ಪವಿತ್ರಾತ್ಮನ ಬೆಂಕಿಯಿಂದಲೂ ನಮ್ಮ ತುಂಬಿಸುವಂತ ತುಂಬಿಸುವಂತ ದೇವರಾಗಿದ್ದಾನೆ. ಹಾಲೆಲೂಯಾ, ಸ್ತೋತ್ರವಾಗಲಿ. ಎಲ್ಲ ನಮ್ಮ ಬಾಳ ದೇವರನ್ನ ಸ್ತುತಿಸೋಣ. ಎಲ್ಲ ನಮ್ಮ ಮೌನವಿರಲ ಬೇಡ, ನಾವು ದೇವರನ್ನ ಸ್ತುತಿಸುತ್ತಾ ದೇವರನ್ನ ಕೂಗಿಕೊಳ್ಳೋಣ, ದೇವರ ನಾಮನ ಘನಪಡಿಸೋಣ. ಓ ಹಾಲೆಲೂಯಾ, ಸ್ತೋತ್ರ 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 ಸ್ತೋತ್ರ. ಓ ಪವಿತ್ರಾತ್ಮನೇ ಸ್ತೋತ್ರ ಹೃದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ ಶಡಾಯ್ ಇದುವರೆಗೆ ಕಾಪಾಡಿರುವೆ. ಎಲ್ ಶಡಾಯ್ ಇದುವರೆಗೆ ಕಾಪಾಡಿರುವೆ, ಇದುವರೆಗೆ ಕಾಪಾಡಿರುವೆ. ಎಲ್ ಶಡಾಯ್ ಇದುವರೆಗೆ ಕಾಪಾಡಿರುವೆ. ಎಲ್ ಶಡಾಯ್ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿನಗೆ ತಾನೇ. ಅಪ್ಪ ಅಪ್ಪ ನಿಮಗೆ ತಾನೇ ಸ್ತೋತ್ರ ಅಪ್ಪ ಅಪ್ಪ ನಿಮಗೆ ತಾನೇ. ಪರಿಶುದ್ಧ ದೇವರೇ, ಪರಲೋಕ ರಾಜನೇ, ಪರಿಶುದ್ಧ ದೇವರೇ, ಪರಲೋಕ ರಾಜನೇ, ಪರಲೋಕ ರಾಜನೇ, ಪರಿಶುದ್ಧ ದೇವನೇ. ಅಪ್ಪ ನೀನು ಒಳ್ಳೆಯವನಪ್ಪ, ನಿನಗೆ ಕೋಟಿ ಕೋಟಿ ವಂದನೆಗಳಪ್ಪ. ನಿನ್ನ ಪರಿಶುದ್ಧ ಪಾದಗಳಿಗೆ ನಾವು ಅಡ್ಡ ಬಿಡ್ತೇವೆ. ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ. ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ. ಎಲ್ಲವೂ
ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅತಿಶಯ ದೇವರೇ ಆಲೋಚನಾ ಕರ್ತನೇ ಅತಿಶಯ ದೇವರೇ ಸ್ತೋತ್ರ ಆಲೋಚನಾ ಕರ್ತನೇ ಆಲೋಚನಾ ಆಲೋಚನಾ ಕರ್ತನೇ ಅತಿಶಯ ದೇವರೇ ಎಲ್ಲರೂ ಆರಾಧನೆ ಆರಾಧನ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಅಪ್ಪ ಅಪ್ಪ ನಿಮಗೆ ತಾನೇ ಯೆಹೋವಾ ಶಮ್ಮ ಜೊತೆಯಲ್ಲಿ ಬರುವವನೇ ಯೆಹೋವಾ ಶಮ್ಮ ಜೊತೆಯಲ್ಲಿ ಬರುವವನೇ ಜೊತೆಯಲ್ಲಿ ಇರುವವನೇ ಯೆಹೋವಾ ಶಮ್ಮ ಎಲ್ಲರೂ ಬಾಯಿಗಳು ತೆರೆದು ಜೊತೆಯಲ್ಲಿ ಬರುವವನೇ ಯೆಹೋವಾ ಶಮ್ಮ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ 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 ಯೆಹೋವಾ ನಿಶಿಯೇ ಎಂದುದು ಜಯಕರ್ತನೇ ಯೆಹೋವಾ ನಿಶಿಯೇ ಎಂದಿಗೂ ಜಯಕರ್ತನೇ ಎಂದಿಗೂ ಜಯಕರ್ತನೇ ಯೆಹೋವಾ ನಿಸಿ ಯೆಹೋವಾ ನಿಶಿಯೇ ಎಂದಿಗೂ ಜಯಕರ್ತನೇ ಯೆಹೋವಾ ನಿಶಿಯೇ ಓ ಅರುಣೋದಯ ಸ್ತೋತ್ರ ಬಲಿ ಅಪ್ಪ ಅಪ್ಪ ನಿಮಗೆ ತಾನೇ ಆರಾಧನೆ ಸ್ತೋತ್ರ ಬಲಿ ನಿನ್ನ ಪ್ರಸನ್ನತೆ ಪರಮಾತ್ಮ ಯೇಸುವೆ ಎಲ್ಲರ ಮೇಲೆ ಬಿಡುಗಡೆಯಾಗಲಿ ಆರೋಗ್ಯ ಮಾಡುವ ಎಲ್ಲ ಸಕಲ ಶಕ್ತಿಗಳನ್ನ ಎಲ್ಲ ಸಕಲ ಶಕ್ತಿಗಳನ್ನ ಎಲ್ಲ ಶಾಪಗಳನ್ನ ಯೇಸು ನಾಮದಲ್ಲಿ ಹೊರಡಿಸು ಸ್ವಾಮಿ. ಪ್ರಜೆಗಳು ನಿಮ್ಮನ್ನು ಆನಂದಿಸಲಿ, ಪ್ರಜೆಗಳು ನಿಮ್ಮಲ್ಲಿ ಸಂತೋಷ ಪಡಲಿ, ಪ್ರಜೆಗಳು ನಿಮಗೆ ಪರಿಶುದ್ಧವಾಗಿರಲಿ, ಪ್ರಜೆಗಳು ನಿಮ್ಮ ನಿಮಿತ್ತದಲ್ಲಿ ಇರಲಿ ಸ್ವಾಮಿ, ಪ್ರಜೆಗಳು ವಾಕ್ಯದ ಜ್ಞಾನದಲ್ಲಿ ಬೆಳಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಪ್ರಜೆಗಳ ಮೇಲೆ ಬಿಡುಗಡೆಯಾಗಲಿ ಸ್ವಾಮಿ. ಕರ್ತನೇ ನೀನು ಸರ್ವಾಧಿಕಾರಿ, ಆಮೇನ್. ನೀನು ಉನ್ನತನು, ಜಗತ್ತಿಗೆ ಬುನಾದಿ ಹಾಕಿದವನು, ನೀನು ನಮಗೆ ಒಳ್ಳೆಯ ತಂದೆಯಾಗಿದ್ದಿ. ಕಲ್ವಾರಿ ಶಿಲುಬೆ ಮೇಲೆ ಪರಿಶುದ್ಧ ರಕ್ತ ಸುರಿಸಿ ನಮ್ಮ ಪಾಪಗಳನ್ನು ತೊಳೆದು ನಮಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟೆ. ನಿಮಗೆ ಸ್ತೋತ್ರ, ಸ್ತುತಿ, ಜ್ಞಾನ, ಮಾನ, ಮಹಿಮೆ, ಗೌರವ ಕರ್ತನ ಪರಮಾತ್ಮನೇ ಯೆಹೋವನೇ ಯೇಸು ನಾಮದಲ್ಲಿ ನಿಮಗೆ ಜಯಘೋಷ, ನಿಮಗೆ ಸ್ತುತಿ, ಆರ್ಭಟ, ನಿಮಗೆ ಮಹಿಮೆ. ಇಡೀ ಜಗತ್ತಿಗೆ ನೀನು ಕರ್ತನು ಸ್ವಾಮಿ. ನಿಮಗೆ ಮಹಿಮೆ ಆಗಲಪ್ಪ. ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ, ನಮ್ಮ ಮಧ್ಯದಲ್ಲಿ ನೀವು ಚಲಿಸುವುದಕ್ಕಾಗಿ ಸ್ತೋತ್ರ. ಪ್ರತಿಯೊಬ್ಬರ ಮೇಲೆ ನಿನ್ನ ವಾಕ್ಯದ ಶಕ್ತಿನ ಬಿಡುಗಡೆ ಮಾಡೋದಕ್ಕಾಗಿ, ನಿಮ್ಮ ಅಭಿಷೇಕನ ಕಳಿಸಿದಕ್ಕಾಗಿ, ಪವಿತ್ರಾತ್ಮನ ವರಗಳು, ಪವಿತ್ರಾತ್ಮನ ಭಾಷೆಗಳಿಂದ ಪ್ರತಿಯೊಬ್ಬರನ್ನು ತುಂಬಿಸು ಸ್ವಾಮಿ. ನಿನಗೆ ಮಹಿಮೆಯಾಗಲಿ. ಹಾಲೆಲೂಯ. ಪ್ರಿಯ ದೇವಜನರೇ, ನಾವು ಆರಾಧಿಸುವ ದೇವರು ಆಕಾಶವನ್ನ ಭೂಮಿಯನ್ನ ಉಂಟು ಮಾಡಿದ ಯೆಹೋವನು, ನಮಗಾಗಿ ನಮ್ಮ ಪಾಪಗಳನ್ನು ತೊಳೆಯುವುದಕ್ಕಾಗಿ ಈ ಲೋಕಕ್ಕೆ ಬಂದಂತ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧಾತ್ಮನನ್ನು ನಾವು ಆರಾಧಿಸ್ತೇವೆ. ಆತನು ಜಗತ್ತಿನ ಜನರಿಗೆ ಆತನು ಪರಮಾತ್ಮನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರೂ ಕರ್ತನ ಪಾದಗಳಿಗೆ ಅಡ್ಡ ಬೀಳುವಾಗ
ಆತನ ಘನತೆಯನ್ನು ಕೊಂಡಾಡುವಾಗ ನಿಮ್ಮ ನಿಭಾಯಿಸುವಂತ ಶೋಧನೆಗಳು ಶಾಪಗಳು ಮುರಿಯುತ್ತವೆ. ಎಲ್ಲ ಸನಿಕಾಟಗಳು ದರಿದ್ರತೆಗಳು ತೊಲಗಿ ಹೋಗುತ್ತವೆ. ಯೇಸುವಿನ ರಕ್ತ ಸಕಲ ಪಾಪ ದೋಷ ಕರ್ಮ ನಿವಾರಣೆ ಮಾಡಿತು. ಯಜ್ಞಗಳ ಹೋಮಗಳನ್ನು ಯೇಸುವಿನ ರಕ್ತ ನೆರವೇರಿಸಿದೆ. ಹಾಲೆಲೂಯ. ನಿಮಗೆ ಮಹಿಮೆಯಾಗಲಿ. ಪ್ರಿಯನ ದೇವರ ಮಕ್ಕಳೇ, ಸೋತು ಹೋಗಬೇಡ್ರಿ, ಬಲಹೀನರಾಗಬೇಡ್ರಿ. ನಿಮ್ಮ ಬಾಯಿಗಳನ್ನು ತೆಗೆದು ಕರ್ತನೆ ನಿಮ್ಮ ಮಕ್ಕಳಾಗುವ ಭಾಗ್ಯ ನನಗೆ ಕೊಟ್ಟೆ, ಸತ್ಯದಿಂದ ಹುಟ್ಟುವಂತೆ ಕೃಪೆ ಮಾಡಿದೆ, ನಿಮ್ಮನ್ನು ಆರಾಧಿಸುವ ಸೌಭಾಗ್ಯ ಕೊಟ್ಟೆ, ಯೇಸುವಿನ ರಕ್ತದ ಮೂಲಕ ನಮ್ಮ ಪಾಪಗಳನ್ನು ತೊಳೆದೆ, ನಿನ್ನ ಮಗನನ್ನು ಅಪ್ಪ ತಂದೆ ಮಗ ಪರಿಶುದ್ಧ ಆತ್ಮನಾಗಿರುವ ನಿಮ್ಮನ್ನು ಆರಾಧಿಸುವಂತ ಭಾಗ್ಯವನ್ನು ನೀನು ನಮಗೆ ಕೊಟ್ಟೆ. ನಿಮಗೆ ಈ ಮಹಿಮೆ. ಪ್ರಾರ್ಥನೆ ಮಾಡೋಣ. ಪಾಸ್ಟರ್ ಪ್ರಾರ್ಥನೆ ಮಾಡ್ತಾಳೆ ಮುಂದಿನ ಭಾಗಕ್ಕಾಗಿ. ಕರ್ತನೆ ಸ್ತೋತ್ರ. ಪರಿಶುದ್ಧನೇ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಸರ್ವಶಕ್ತನ ದೇವಾನಿಗೆ ಸ್ತೋತ್ರ. ಕರ್ತನೆ, ಉನ್ನತನೇ ಮಹೋನ್ನತನೇ ದೇವಾದ ದೇವನೇ ರಾಜನೇ ಪರಿಶುದ್ಧಾತ್ಮನಿಗೆ ಸ್ತೋತ್ರ ಸ್ವಾಮಿ. ಆರಾಧನೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಂದು ಮಕ್ಕಳ ಮೇಲೆ ನಿನ್ನ ಬಲವಾದ ಶಕ್ತಿನ ಬಿಡುಗಡೆ ಮಾಡೋದಕ್ಕಾಗಿ ಸ್ತೋತ್ರ. ನಿನ್ನ ಉನ್ನತನೂ ಮಹೋನ್ನತನೂ ಮುಂದೆ ನಡೆಯುತ್ತ ಕಾರ್ಯಕ್ರಮದಲ್ಲಿ ನೀನಿದ್ದು ಮಾತನಾಡಿ ಸ್ವಾಮಿ. ಪ್ರತಿ ವಿಷಯದಲ್ಲಿ ಕತಿ ನಮ್ಮ ಜೊತೆಯಲ್ಲಿದ್ದು ಮಾತನಾಡಿ ನಡೆಸಬೇಕಂತೇಳಿ ಯಾರಾದ್ರೊಟ್ಟಿಗೆ ಮಾತನಾಡೋದಕ್ಕಾಗಿ ಸ್ತೋತ್ರ. ಎಲ್ಲರ ಮೇಲೆ ಪರಿಶುದ್ಧಾತ್ಮ ಶಕ್ತಿನ ಬಲವನ್ನು ಕಳಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಡೆಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಘನಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಹೊಂದಿಕೊಳ್ತಾ ಇದ್ದೀನಿ ಪರಲೋಕ ತಂದೆಯಾದ ದೇವರೇ, ಆಮೆನ್.